ಸಾರಿಗೆ ನೌಕರರು ವರ್ಸಸ್ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ವಾರ್ ಶುರುವಾಗಿದೆ. ಇಂದಿನಿಂದ ಸಾರಿಗೆ ಬಸ್ಗಳನ್ನು ಬಂದ್ ಮಾಡಲಾಗಿದೆ. ರಸ್ತೆಗೆ ಇಳಿಯಲ್ಲ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು. ಮುಷ್ಕರದಿಂದ ಪ್ರಯಾಣಿಕರಿಗೆ ಪಕ್ಕಾ ಸಂಕಷ್ಟ ಕೂಡ ಎದುರಾಗ್ತಾ ಇದೆ. ಸಾರಿಗೆ ನೌಕರರು ವರ್ಸಸ್ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ವಾರ್ ಶುರುವಾಗಿದೆ. ಇಂದಿನಿಂದ ಸಾರಿಗೆ ಬಸ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ. ರಸ್ತೆಗೆ ಇಳಿಯಲ್ಲ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು. ಮುಷ್ಕರದಿಂದ ಪ್ರಯಾಣಿಕರಿಗೆ ಪಕ್ಕಾ ಸಂಕಷ್ಟ ಇದೀಗ ಎದುರಾಗ್ತಾ ಇದೆ. ಬಿಎಂಟಿಸಿ ರಸ್ತೆಗೆ ಇಳಿಯದಿದ್ರೆ ಬೆಂಗಳೂರು ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ. ಕೆಎಸ್ಆರ್ಟಿಸಿ ಓಡಾಡದಿದ್ರೆ ಇಡೀ ರಾಜ್ಯಕ್ಕೆ ಮಂಕು ಕವಿದಂತೆ ಆಗುತ್ತದೆ. ಸಾರಿಗೆ ನೌಕರರು ಇವತ್ತಿನಿಂದ ಮುಷ್ಕರವನ್ನ ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಸಾರಿಗೆ ನೌಕರರು ರಾಜ್ಯ ಸರ್ಕಾರದ ಮುಂದೆ ಹಲವಾರು ಬೇಡಿಕೆಗಳನ್ನ ಇಟ್ಟು ಈ ಬೇಡಿಕೆಯನ್ನ ಈಡೇರಿಸ್ತಾ ಇದ್ರೆ ನಾವು ಆಗಸ್ಟ್ 5ರಂದು ಮುಷ್ಕರವನ್ನ ಕೈಗೊಳ್ತೇವೆ ಎಂದು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ವಾರ್ನ್ ಕೂಡ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆಗಳನ್ನ ಕೂಡ ನಡೆಸಲಾಗಿತ್ತು. ಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ಇವತ್ತು ಸಾರಿಗೆ ನೌಕರರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇವತ್ತು ಬಿಎಂಟಿಸಿ ಕೆಎಸ್ಆರ್ಟಿಸಿ ಯಾವುದೇ ಬಸ್ಗಳು ಕೂಡ ಓಡಾಡೋದಿಲ್ಲ. ಇದರಿಂದ ಬೆಂಗಳೂರಿನ ಜನತೆ ಇರಬಹುದು, ಜೊತೆಗೆ ರಾಜ್ಯದ ಜನತೆಗೆ ಸಂಕಷ್ಟ ಕೂಡ ಎದುರಾಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಜನರು ಕೆಲಸಕ್ಕೆ ಹೋಗಬೇಕಾದಂತಹ ಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ಈಗೇನಾದರೂ ಇಂತಹ ಸಂದರ್ಭದಲ್ಲಿ ಏನಾದರೂ ಬಸ್ಗಳನ್ನ ಬಂದ್ ಮಾಡಿದ್ರೆ ಅವರು ಯಾವ ರೀತಿ ಕೆಲಸಕ್ಕೆ ಓಡಾಡೋದು? ಎಲ್ಲರ ಪರಿಸ್ಥಿತಿಯೂ ಕೂಡ ಒಂದೇ ರೀತಿ ಇರಲ್ಲ. ಆದ್ರಿಂದ ಯಾವ ರೀತಿ ಓಡಾಡ್ತಾರೆ ಪ್ರಯಾಣಿಕರು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ರು ಸಾರಿಗೆ ನೌಕರರು. ಹಾಗಾದ್ರೆ ಯಾವ್ಯಾವ ಬೇಡಿಕೆಗಳನ್ನ ಇಟ್ಟಿದ್ರು ಅಂತ ನೋಡೋದಾದ್ರೆ 38 ತಿಂಗಳ ವೇತನದ ಅರಿಯರ್ಸ್ ಬಾಕಿ ಹಣವನ್ನ ನೀಡಬೇಕು. 38 ತಿಂಗಳ ವೇತನವನ್ನ ಏನು ಬಾಕಿ ಇಟ್ಕೊಂಡಿದ್ದೀರಾ ಅದನ್ನ ವಾಪಸ್ ನೀಡಬೇಕು ಎಂದು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಸರ್ಕಾರಿ ನೌಕರರಿಗೆ ನೀಡುವ ವೇತನಕ್ಕೆ ಸರಿಸಮಾನ ವೇತನವನ್ನ ನಮಗೂ ಕೂಡ ನೀಡಬೇಕು, ಸಾರಿಗೆ ನೌಕರರಿಗೂ ಕೂಡ ನೀಡಬೇಕು ಎಂದು ಸಾರಿಗೆ ನೌಕರರು ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ರು. ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ಜನರನ್ನ ಸೆಳೆಯುವ ನಿಟ್ಟಿನಲ್ಲಿ ಶಕ್ತಿ ಯೋಜನೆಯನ್ನ ಮಾಡಿದೆ. ಎಲ್ರಿಗೂ ಕೂಡ ಫ್ರೀ ಬಸ್ ಮಾಡಿದೆ. ಅಂದ್ರೆ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದೆ. ಸಾಕಷ್ಟು ಮಹಿಳೆಯರು ಓಡಾಡ್ತಿರ್ತಾರೆ. ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ಜನರು ಓಡಾಡ್ತಿರ್ತಾರೆ. ಅವ್ರ ಜೊತೆ ಹೇಗುವಲ್ಲಿ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅಂಥದ್ರಲ್ಲೂ ನಮ್ಮನ್ನ ಯಾಕೆ ಪರಿಗಣಿಸ್ತಾ ಇಲ್ಲ? ನಮಗೂ ಕೂಡ ಸ್ಯಾಲ್ರಿಯನ್ನ ಹೈಕ್ ಮಾಡಿ ಅಂತ ಸಾರಿಗೆ ನೌಕರರು ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಅದರ ಜೊತೆಗೆ ಸಾರಿಗೆ ನೌಕರರ ಕುಟುಂಬಸ್ಥರೇನಿದ್ದಾರೆ ಅವರಿಗೆ ಒಂದು ಫೆಸಿಲಿಟಿಯನ್ನ ಕೊಡಬೇಕು, ಫ್ರೀ ಹಾಸ್ಪಿಟಲ್ ಫೆಸಿಲಿಟಿಯನ್ನ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಅದರ ಜೊತೆಗೆ ಅವರ ಹಕ್ಕಿನ ರಜೆ ಏನಿದೆ ಆ ರಜೆಯನ್ನ ಕರೆಕ್ಟ್ ಆಗಿ ನೀಡಬೇಕು ಅಂತ ಸಾರಿಗೆ ನೌಕರರು ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಜೊತೆಗೆ ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ನಾವು ದಿನನಿತ್ಯ ಜೀವನದಲ್ಲಿ ಗಮನಿಸ್ತಾ ಇರ್ತೀವಿ. ಕಂಡಕ್ಟರ್ ಇರಬಹುದು, ಜೊತೆಗೆ ಡ್ರೈವರ್ಸ್ ಇರಬಹುದು. ಕೆಎಸ್ಆರ್ಟಿಸಿ ಬಿಎಂಟಿಸಿ ಡ್ರೈವರ್ಸ್ ಏನಿರ್ತಾರೆ ಅವರಿಗೆ ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ. ಎಲ್ಲಿ ಬೇಕಲ್ಲಿ ಊಟ ಮಾಡ್ತಿರ್ತಾರೆ. ಕೆಲವು ಬಾರಿ ಬಸ್ಸಲ್ಲೇ ಕುತ್ಕೊಂಡು ಊಟ ಮಾಡ್ತಿರುವಂಥದ್ದನ್ನ ನಾವು ಗಮನಿಸ್ತಾ ಇರ್ತೀವಿ. ಅದೇ ರೀತಿ ಅವರು ನಮಗೆ ಉತ್ತಮ ಕ್ಯಾಂಟೀನ್ ವ್ಯವಸ್ಥೆಯನ್ನ ನೀಡಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ರು. ಜೊತೆಗೆ ಈಗ ಏನು ನಮ್ಮ ಎಂಪ್ಲಾಯೀಸ್ನ ತಗೊಳ್ತೀರಾ ಅಂದ್ರೆ ಕಾರ್ಮಿಕರನ್ನ ತಗೊಳ್ತೀರಾ, ಆಗ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ ನಮ್ಮನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು. ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈ ಹಿಂದೆಯೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಆ ಮನವಿಗೆ ಸ್ಪಂದಿಸದಿದ್ದಕ್ಕೆ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಮುಷ್ಕರವನ್ನ ಕೈಗೊಂಡಿದ್ದಾರೆ ಸಾರಿಗೆ ನೌಕರರು. ಬೆಳಿಗ್ಗೆಯಿಂದಲೂ ಕೂಡ ಬಿಎಂಟಿಸಿ ಇರಬಹುದು, ಕೆಎಸ್ಆರ್ಟಿಸಿ ಇರಬಹುದು, ಯಾವುದೇ ಬಸ್ಗಳು ಓಡಾಡ್ತಾ ಇಲ್ಲ. ಇದರಿಂದ ಸಾರ್ವಜನಿಕರಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿದೆ.